ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಅಗ್ನಿವೀರ್ ಸಂಬಂಧಪಟ್ಟಂತೆ ಏನು ಮಾಡ್ತಾಯಿದ್ದೀವಿ, ಟೆಸ್ಟ್ ಸೀರೀಸನ್ನು ಮಾಡ್ತಾಯಿದ್ದೀವಿ. ಇದು 4ನೇ ಟೆಸ್ಟ್. ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳದಾವ. ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಗಳಲ್ಲಿ ಕೇಳಿದಂತಹ ಪ್ರಶ್ನೆ, ಅದೇ ರೀತಿ ಕೆಲವೊಂದು ಎಕ್ಸ್ಟ್ರಾ ಕ್ವಶನು ಇಂಪಾರ್ಟೆಂಟು ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತೇಳಿ ಕೇಳೀನಿ. ಸೊ ಯಾಕಂತಂದ್ರೆ ಇನ್ಕತಕ ಎಷ್ಟು ಟಾಪಿಕ್ ಒಳಗೆ ಕ್ವಶನ್ಸ್ ಬಂದಾವಲ್ಲ ಅಂತಂದ್ರೆ, ನಾನು ಕ್ಲಾಸ್ ಮಾಡಿದ್ರಾಗ ಎಷ್ಟೆಷ್ಟು ಟಾಪಿಕ್ ಕವರ್ ಆಗ್ಯಾವಲ್ಲ ಉಳ್ಕಿದ್ದು ಬಿಟ್ಟು ಅದನ್ನು ಹಿಡ್ಕೊಂಡು ಅದನ್ನು ಎಕ್ಸ್ಟ್ರಾ ಕ್ವಶನ್ಸು ಕೂಡ ಈ ಟೆಸ್ಟಲ್ಲಿ ಅದಾವ. ಸೊ ಅದೇ ರೀತಿ ಯಾರಿನ್ನೂ ಹಿಂದಿನ ವೀಡಿಯೋಸನ್ನು ನೋಡಿಲ್ಲಲ್ಲ, ನೋಡಿರಿ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಓಕೆ, ಅದೇ ರೀತಿ ನಿನ್ನೆ ಒಬ್ಬರು ಸ್ಟೂಡೆಂಟ್ ಏನು ಮಾಡಿದರು, ಒಂದು ಪ್ರಾಬ್ಲಮ್ ಕಳಿಸಿದ್ರು, ಅದನ್ನು ಸಾಲ್ವ್ ಮಾಡಿರಿ ಅಂಥೇಳಿ. ಸೊ ಅದನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ನಾವು ಟೆಸ್ಟನ್ನು ಸಾಲ್ವ್ ಮಾಡೋಣ. ಓಕೆ, ಎಸ್. ಇಲ್ಲಿ ನೋಡಿರಿ, ಏನು ಸಮ್ ಆಫ್ ಮನಿ ಸಿಂಪಲ್ ಆ್ಯಟ್ ಅ ಸಿಂಪಲ್ ಇಂಟ್ರೆಸ್ಟ್ ಬಿಕಮ್ಸ್ ಏನಾಗೈತೆ ಅಂತಂದ್ರೆ, ಸರಳ ಬಡ್ಡಿ ಒಳಗೆ ಬಿಕಮ್ಸ್ 1120 4 ವರ್ಷಕ್ಕೆ ಆ್ಯಂಡ್ 1200 ರೂಪಾಯಿನು 5 ವರ್ಷಕ್ಕೆ ಏನು ಸರಳ ಬಡ್ಡಿ ಆಗೈತೆ. ಹಂಗಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಅಸಲು ಗೊತ್ತಿಲ್ಲ, ಅದಕ್ಕೆ ಅವ್ರು ಏನು ಹೇಳ್ತಾರೆ, 4 ವರ್ಷಕ್ಕೆ 1120 5 ವರ್ಷಕ್ಕೆ 1200 ಆತಂದ್ರೆ ಎಷ್ಟಾಗುತ್ತೆ 4 ವರ್ಷಕ್ಕೆ, ಅದು ಅಸಲು ಎಷ್ಟಿರುತ್ತೆ ಅಂತ ಅವ್ರು ಕೇಳ್ಯಾರ. ಏನು ಫಸ್ಟಿಗೆ ನೋಡಿರಿ, ಏನು ಮಾಡಬೇಕು, ಫಸ್ಟಿಗೆ 4 ಇಯರ್. ಓಕೆ, ನೋಡಿರಿ, ಸಿಂಪಲ್ ಅದು. 4th ಇಯರು ಆಮೇಲೆ 5th ಇಯರು. ಓಕೆ, ಅಲ್ಲಿ ಏನೇನದ ನೋಡಿರಿ, ಎಷ್ಟದ ಅಮೌಂಟು, ಇಲ್ಲಿ 1120 ಅದ, ಇಲ್ಲಿ 1200. ಓಕೆ, ಈಗ ಇದಕ್ಕೆ ಡಿಫ್ರೆನ್ಸ್ ಎಷ್ಟದ ನೋಡಿರಿ, 80 ಐತಿ. ಹೌದೋ ಇಲ್ಲೋ, 80 ಐತಿ. ಅಂದ್ರೆ ಇದೇನು ಹೇಳ್ರಿ, ಬಡ್ಡಿನಲ್ಲ. ಹೆಂಗೆ ಬಡ್ಡಿ ಆತ್ರಿ, 1 ವರ್ಷಕ್ಕೆ ಡಿಫ್ರೆನ್ಸ್ ಐತಿ. 4 ವರ್ಷ ಅಂದ್ರೆ 5 ವರ್ಷ ಐತಿ, ಅಂದರೆ 1 ವರ್ಷದ ಡಿಫ್ರೆನ್ಸ್ ಎಷ್ಟೈತಿ, 80. 1 ವರ್ಷಕ್ಕೆ 80 ಅಂತಂದ್ರೆ ಇಲ್ಲಿ 4 ವರ್ಷ ತನಕ ನನಗೆ ಬೇಕಾಗೈತಿ. 4 ವರ್ಷ ನಾನು ಕಂಡು ಹಿಡ್ಕೊಂಡು ಇದ್ರೊಳಗೆ ಮೈನಸ್ ಮಾಡಿದ್ರೆ ನಂಗೆ ಅಸಲು ಸಿಗುತ್ತೆ. ಹೌದು ಇಲ್ಲೋ. ಈಗ 4 ವರ್ಷದ ಕಂಡು ಹಿಡಿತೀನಿ ನಾನು. 4 × 80 ಅಂದರೆ ಎಷ್ಟಾಯ್ತು ರೀ, 320 ರೂಪಾಯಿ ಆಯಿತು. ಇದ್ರಾಗ 4 ವರ್ಷ ತನಕ ಬಡ್ಡಿ ಸೇರಿಸಿ ಇದ್ರಾಗ ಏನೈತಲ್ಲ, ಇದ್ರ ಒಳಗೆ 4 ವರ್ಷದಾಗ ಬಡ್ಡಿ ಸೇರಿಸಿ 1120 ಆಗೈತಿ. ಅಂದ್ರೆ ಈಗ ಬರೀ ನಂಗೆ ಅಸಲು ಪ್ರಿನ್ಸಿಪಲ್ ಬೇಕಾಗಿತ್ತು ಅಂದರೆ ಎಷ್ಟೈತಿ, 1120 ಒಳಗೆ 320 ಮೈನಸ್ ಮಾಡಿಬಿಡ್ರಿ, ಎಷ್ಟಾಯಿತು, 800 ರೂಪಾಯಿ ಅವ್ರ ಅಸಲಿತ್ತು. ನೋಡಿರಿ ಎಷ್ಟಿತ್ತು, 800 ರೂಪಾಯಿ. ಆಪ್ಷನ್ ನಂಬರ್ 8 ನೋಡಿರಿ, ನಿನ್ನೆ ಮೆಸೇಜ್ ಮಾಡಿದ್ರಲ್ಲ, ನೋಡಿರಿ, ನೋಟ್ ಮಾಡ್ಕೋರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ನ, ಗೊತ್ತಾಯ್ತಾ. ಈ ರೀತಿ ವೆರಿ ಸಿಂಪಲ್ ಇರ್ತಾವೆ, ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಓಕೆ, ಕ್ವಶನನ್ನು ನೀವು ಅರ್ಥ ಮಾಡ್ಕೋಬೇಕು ಫಸ್ಟು. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಎಸ್, ಹಾಂ, ಈಗ ನೀವು ಕ್ವಶನ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ ಎರಡೂ ಕೇಳಿದ್ರಿ, ಕನ್ನಡನೂ ಇಂಗ್ಲೀಷು ಎರಡು ಮಾಡೀನಿ. ಓಕೆ, ಎಸ್. ಈಗ ಫಸ್ಟ್ ನೋಡಿರಿ, ಫಸ್ಟ್ ಒನ್ ಏನದ, ಫೈನ್ ದ ಸ್ಕ್ವೇರ್ ರೂಟ್ ಆಫ್ 3969. ಅಂದ್ರೆ ಏನಂತಂದ್ರೆ, ಸ್ಕ್ವೇರ್ ರೂಟ್ ಇದು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ, 3969 ಅಂತಂದ್ರೆ ಇದು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಆಗೈತಿ ಅಂತಂದ್ರೆ 3969 ಅನ್ನೋದು ಯಾವ ಸಂಖ್ಯೆ ವರ್ಗ ಸಂಖ್ಯೆ ಆಗೈತೆ ಅಂದ್ರೆ, ಫಸ್ಟಿಗೆ 2 ನಂಬರ್ ತೊಗೊತೀರಿ ಸ್ಕ್ವೇರ್ ಅಂದಾಗ. ಓಕೆ, ಈ 9 ಯಾವ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿದರೆ 9 ಬರತ್ತೆ ರೀ, 7 ಮತ್ತು 3. ನಂಗೆ ಎಕ್ಸಾಕ್ಟಾಗಿ ನಾನು ಮಾಡಿದ ಅಂದ್ರೆ ನಮ್ಗೆ ಡೈರೆಕ್ಟಾಗಿ ನಾ ಮಾಡೋ ಪ್ರಕಾರ 3 ಇದ್ದದ್ದು ಇಲ್ಲಿ ಬಂದೇ ಬರುತ್ತೆ. ಇನ್ನೊಂದು 9, 7, ಅದು 7 ಅಂತೂ ಹೋಗಿ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ 39 ಯಾವ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿದ್ರೆ ಸಮೇತ ಬರುತ್ತೆ ನೋಡಿರಿ, 6 36. ಅಂದರೆ ಇದು 63ರದ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ನಂಬರ್ ಎ ನೋಡಿರಿ, ಕೇಳಿದ ಪ್ರಶ್ನೆ ಇದು. ಹಿಂದೆ ನಡೆದಂತಹ ಆರ್ಮಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ. ಈ ಟಾಪಿಕ್ ಮೇಲೆ ಒಂದಂತೂ ಕ್ವಶನ್ 100% ಫಿಕ್ಸು. ಇದನ್ನು ಕೂಡ ಟಾಪಿಕ್ 1 ಮಾಡಿದ್ದೀನಿ. ಓಕೆ, ಡನ್. ಎಸ್, ನೆಕ್ಸ್ಟು ಡಿವಿಸಿಬಲ್ ರೂಲ್, 2ನೇ ಟಾಪಿಕ್ ಇದು. ಇದನ್ನೂ ಮಾಡೀನಿ, ಭಾಗಾಕಾರದ ನಿಯಮಗಳು. ಏನು ಕೇಳ್ಯಾನ ನೋಡ್ರಿ,
ವಿಚ್ ಒನ್ ಈಸ್ ಡಿವಿಸಿಬಲ್ ಬೈ 5 ಅಂತಂದರೆ ಯಾವುದನ್ನು 5ರಿಂದ ಭಾಗಿಸಬಹುದು. 5ರ ನಿಯಮ ಏನು ಹೇಳ್ರಿ, ಕೊನೆಯಲ್ಲಿ ಏನು ಹೇಳ್ರಿ, ಕೊನೆಯಲ್ಲಿ 0 ಇಲ್ಲ 5 ಇರಬೇಕು. ಇಲ್ಲಿ 0 ಐತೇನೋ 5 ಐತೇನೋ ಇಲ್ಲ, ಇದು ಇಲ್ಲಿ ಇಲ್ಲ, ಇದ್ರಾಗ ಐತಿ ಡಿ ಆಪ್ಷನ್, ಇದು ಇಲ್ಲ, ಆಪ್ಷನ್ ನಂಬರ್ ಸಿ. ವೆರಿ ಸಿಂಪಲ್, ರೂಲ್ಸ್ ನೆನಪಿದ್ದು ತಗೋರಿ, ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದು? ಆಪ್ಷನ್ ನಂಬರ್ ಸಿ. ಭಾಗಾಕಾರದ ನಿಯಮಗಳ ಮೇಲೆ ನೋಡಿರಿ, ಯಾವುದೇ ಎಕ್ಸಾಮ್ ಬರೀರಿ ಅದ್ರ ಮೇಲಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್ 33, ಮೂರನೇ ಕ್ವಶನ್. ನಿಮ್ಗೆ ಯಾಕೆ ಸೆಕ್ಷನ್ ಸಿ ಸೆಕ್ಷನ್ ಡಿ ಅಂತ ತೊಗೊಳತ್ತೀನಿ ಅಂದರೆ ನಿಮ್ಮ ಪರೀಕ್ಷೆಯಲ್ಲಿ ಕೂಡ ಇದೇ ರೀತಿ ಇರ್ತವೆ. ಓಕೆ, ಎಸ್. ಟೂ ನಂಬರ್ಸ್ are in the ratio 4:7 and HCF is 26, then the sum of the number is ಅಂತಂದ್ರೆ ಎರಡು ಸಂಖ್ಯೆಗಳ ಅನುಪಾತದಲ್ಲಿ 4:7 ಐತಿ. ಹಂಗೆ ಅವುಗಳ ಮಸಾನು 26 ಕೊಟ್ಟಾರ. ಹಂಗಾದ್ರೆ ಆ ಎರಡೂ ಸಂಖ್ಯೆಗಳು ಯಾವುವು, ಅದರ ಮೊತ್ತ ಎಷ್ಟು ಅಂತ ಕೇಳ. ಇದ್ರ ಬಗ್ಗೆ ಅಂತೂ ವೆರಿ ವೆರಿ ಇಂಪಾರ್ಟೆಂಟು, ಭಾಳ ಕ್ವಶನ್ ಇಂಪಾರ್ಟೆಂಟು. ಇದು ಕೂಡ ಕೇಳಿದ ಪ್ರಶ್ನೆ ಅದ. ಈಗ ಕೊಟ್ಟಂತಹ ಅನುಪಾತವನ್ನು ಬರ್ಕೋಬೇಕು ಫಸ್ಟು. ಓಕೆ, ಕೊಟ್ಟಂತಹ ಅನುಪಾತವನ್ನು ಬರ್ಕೊಂಡು ಅವುಗಳ ಮಸಾ ಎಷ್ಟು ಕೊಟ್ಟ ನೋಡ್ರಿ, 26. ಮಸಾಗಳನ್ನು ಇವರಿಗೆ ಇಂಟು ಮಾಡಬೇಕು, 26. ಎರಡಕ್ಕೂ ಇಂಟು 26 ಮಾಡಬೇಕು. ಬಂದಂತಹ ಸಂಖ್ಯೆಗಳೇ ಅವು ಆ ಎರಡು ಸಂಖ್ಯೆಗಳಾಗ್ತವೆ. ಗೊತ್ತಾಗತ್ತಿಲ್ಲ? ಎಸ್. ಯಾಕೆ ನಾ ಇಂಟು ಮಾಡೀನಿ ಹೇಳ್ರಿ, ಯಾಕಂತಂದ್ರೆ ಈ ಎರಡೂ ಸಂಖ್ಯೆಗಳನ್ನು ಭಾಗಿಸ್ರಿ 26ರಲ್ಲಿ ಮತ್ತು 4 1 7 ಬರ್ತೈತಿ. ಹೌದಾ? ಈ ಎರಡೂ ಸಂಖ್ಯೆಗಳ ಮೊತ್ತ ಕೇಳ್ಯಾರಂತಂದ್ರೆ ವೆರಿ ಸಿಂಪಲ್ ಶಾರ್ಟ್ಕಟ್ ಮೆಥಡು. ಇವೆರಡು ಮೊತ್ತ ಮಾಡಿರಿ, ಎಷ್ಟು ಬಂತು? 290 3 7 3 10 ಅಲ್ಲ, ಎಸ್. 26 7 ಎಸ್. ಇದು ರಾಂಗ್ ಟೈಪ್ ಆಗೈತೆ ನೋಡಿರಿ, ಒಂದು ನಿಮಿಷ. ಇದು 182 ಆಗುತ್ತೆ. ಹೌದಾ? ಎಸ್. ಇದು 296 ಆಯಿತು. ಎಲ್ಲೈತೆ ಆಪ್ಷನ್ ನಂಬರು? 286 ಆಪ್ಷನ್ ನಂಬರ್ ಡಿ ನೋಡಿರಿ. ಗೊತ್ತಾಯಿತು? ಮೊತ್ತ ಇವುಗಳಲ್ಲಿ ಹೆಂಗೆ ಕೇಳ್ತಾರೆ ನೋಡಿ ಕ್ವಶನ್. ದ ಸಮ್ ಆಫ್ ಟೂ ನಂಬರ್ಸ್ ಅಂತ ಕೇಳಿರಲ್ಲ, ಆ ಎರಡೂ ಸಂಖ್ಯೆಗಳ ಮೊತ್ತ ಅಥವಾ ಅವುಗಳಲ್ಲಿ ದೊಡ್ಡ ಸಂಖ್ಯೆ, ಆ ಎರಡೂ ಸಂಖ್ಯೆಗಳ ವ್ಯತ್ಯಾಸ, ಈ ರೀತಿ ಕ್ವಶನ್ಸ್ಗಳನ್ನು ಬಂದವು. ಓಕೆ, ಎಸ್. ನೆಕ್ಸ್ಟ್, ಎಕ್ಸ್ಪ್ರೆಸ್ 464 ಪೈಸಾ ಇನ್ ರೂಪೀಸ್. 464 ಪೈಸೆಗಳನ್ನು ರೂಪಾಯಿಗಳಲ್ಲಿ ಬರೆದಾಗ ಎಷ್ಟು ಆಗುತ್ತದೆ ಕೇಳ್ತಾರಂತ ಹೇಳಿದ್ದೆ ನಿಮಗೆ. ನೋಡಿರಿ, 1 ರೂಪಾಯಿ = 100 ಪೈಸೆ. ಅವ್ರು ಕೊಟ್ಟದ್ದು ಎಷ್ಟಿತ್ತು? 400. ಅಂದ್ರೆ 4 ರೂಪಾಯಿ ಅಂತೂ ಆಯ್ತಾ? ಹೌದಾ? 4 ರೂಪಾಯಿ ಅಂತೂ ಆಯಿತು. ಆಮೇಲೆ ಉಳಿದದ್ದು 64 ಪೈಸೆ. ಅಂದ್ರೆ 4.64 ರೂಪಾಯಿ. ಎಲ್ಲೈತೆ ನೋಡ್ರಿ, 4.64 ರೂಪಾಯಿ. ಆಪ್ಷನ್ ನಂಬರ್ ಸಿ ನೋಡ್ರಿ. ಗೊತ್ತಾಯ್ತು? ಈ ರೀತಿ ಕ್ವಶನ್ ಅರೈಸ್ ಆಗ್ಯಾವ. ಓಕೆ, ಎಸ್. ನೆಕ್ಸ್ಟ್, ಭಿನ್ನರಾಶಿಗಳ ಸಂಕಲನ ಕೇಳ್ಯಾರ. ಸಮ್ ಆಫ್ 1/2 ನೋಡಿರಿ ಏನು ಕೇಳ್ಯಾರ, 1/2. ಅದೇ ರೀತಿ 1/3 1/4. ಈಗ ಇವುಗಳ ಮೊತ್ತ ಕೇಳ್ಯಾರ. ಅಂದರೆ ಈ ಬೇಸ್ ಯಾವುದು ಈಕ್ವಲ್ ಇಲ್ಲ ಅಂತಂದ್ರೆ ಈಗ 4 2 3 4ಗಳ ಲಸ ಎಷ್ಟಾಗತ್ತೆ ರೀ? 12 ಆಗತ್ತೆ. ಲಸ ಮಸ ಟಾಪಿಕ್ ನೋಡಿ ಹೋಗಿ. 12 ಅಂದ್ರೆ ಲಸ 12 ಆಯಿತು. ಈಗ ಇದು 12 ಆಗ್ಬೇಕಂದ್ರೆ ಇಂಟು ಎಷ್ಟು ಮಾಡ್ತೀರಿ? 6 ಮಾಡ್ತೀರಿ. ಇದಕ್ಕೆ 3 4 12, ಇದಕ್ಕೆ ಇಂಟು 3 ಅಂದ್ರೆ ಎಷ್ಟು ಬಂತು? 6 + 4 + 3 ಅಂದ್ರೆ 13/12. ಇದು ಆನ್ಸರ್ ನಮ್ಮದು. ಅದರ ಸಮ್ ಎಷ್ಟು ಬಂತು ರೀ? 13/12. ಓಕೆ, ಕ್ವಶನ್ ಕೇಳ್ಯಾರ, ಗೊತ್ತಿರಲಿ, ಸುಮ್ಕೆ ಹೇಳತ್ತಿಲ್ಲ. ನೆಕ್ಸ್ಟು, ಒಂದು ಕಾರು ಗಂಟೆಗೆ 35. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. 2 ಟೈಮ್ಸ್ ಕ್ವಶನ್ ರಿಪೀಟ್ ಆಗೈತೆ. ಇದು 2 ಟೈಮ್ಸ್ ಆಗೈತಿ, ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಸಾಲ್ವ್ ಮಾಡೋಣ ರೀ. ಹಾಂ, ಏನೈತೆ ನೋಡಿರಿ,
ಒಂದು ಕಾರು ಗಂಟೆಗೆ 35 ಕಿಲೋಮೀಟರ್ ವೇಗದಲ್ಲಿ 70 ಕಿಲೋಮೀಟರ್ ಮತ್ತು ಮುಂದಿನ 120 ಕಿಲೋಮೀಟರ್ ಅನ್ನು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತದೆ. ಹಾಗಾದರೆ ಸರಾಸರಿ ವೇಗ ಎಷ್ಟು? ಇಲ್ಲಿ ಟೈಮ್ ಗೊತ್ತಿಲ್ಲ ನನಗೆ. ಟೈಮನ್ನು ನಾವೇ ಕಂಡುಹಿಡ್ಕೋಬೇಕು. ಹೆಂಗೆ ಕಂಡುಹಿಡಿಬೇಕು ನೋಡಿರಿ. ಫಸ್ಟಿಗೆ ನನಗೆ ಒಂದು ಫಾರ್ಮುಲಾ ಏನು, ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡಿಸ್ಟನ್ಸ್ ಕೊಟ್ಟಾರ, ಎಷ್ಟು ಕೊಟ್ಟಾರ? ಒಂದೇದು 70 ಡಿವೈಡೆಡ್ ಬೈ 35. 35 ಅಂದರೆ 35 ಇರಲಿ, ಅಂದ್ರೆ 2 ತಾಸ್ನಾಗ ಹೋಗೈತೆ ನನಗೆ. ಇನ್ನೊಂದು ಅದ, ಎಷ್ಟದ? 120 ಅದ ಡಿವೈಡೆಡ್ ಬೈ 40 ಅದ, ಅಂದ್ರೆ 3 ಅವರ್ನಾಗ ಹೋಗೈತೆ ನನಗೆ. ಈಗ ನನಗೆ ಟೈಮ್ ಸಿಕ್ತಾ? ಓಕೆ. ಈಗ ಟೈಮ್ ಸಿಕ್ಕತ್ತಂತಂದ್ರೆ ನಾನು ಏನು ಕಂಡುಹಿಡಿಬೇಕು? ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕು. ಸರಾಸರಿ ವೇಗ ಏನದ ಅಂದ್ರೆ, ಈಗ ಸರಾಸರಿ ವೇಗ ಫೈನ್ ಮಾಡೋಣ. ಏನದ ರೀ? ಇವೆರಡು ಸಿಕ್ಕುವ. ಹಾಂ, ಈಗ ಈ ಎವರೇಜ್ ಸ್ಪೀಡ್ ಏನದ ನೋಡಿರಿ. ಒಂದು 120 ಕಿಲೋಮೀಟ್ರ್ ಅದ, ಇನ್ನೊಂದು 70 ಅದ, ಹೌದಾ? ಆಮೇಲೆ ಒಂದು 3 ತಾಸು, ಒಂದು 2 ತಾಸು, ಎಷ್ಟು ಟೋಟಲ್? 5 ತಾಸು. ಟೋಟಲ್ ಕೂಡಿಸಿ ಎಷ್ಟಾಯಿತು? 190 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟು ಬಂತು? 5 3 15, 5 8 40, ಅಂದ್ರೆ 38 ಕಿಲೋಮೀಟ್ರ್ ಪರ್ ಅವರ್. ಅದ್ರದ್ದು ಏನು ಹೇಳ್ರಿ? ಎವರೇಜ್ ಸ್ಪೀಡ್ ಅಂತ ನಂಗೆ ಗೊತ್ತಾಯಿತು. 38 ಕಿಲೋಮೀಟರ್ ಪರ್ ಅವರ್. ಈ ರೀತಿ ಗೊತ್ತಿರಬೇಕು. ಈ ಕ್ವಶನ್ ಕೇಳಿದ್ದು ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗೋ ಚಾನ್ಸಸ್ ಅದಾವ. ಸೊ ನೀವು ಕೂಡ ನೋಡ್ಕೊರಿ. ಕನ್ನಡ ಒಳಗೆ ಸ್ವಲ್ಪ ಅರ್ಥ ಮಾಡ್ಕೊರಿ. ನೀವು ಬರೀ ಕನ್ನಡ ಕಡೆ ಲಕ್ಷ್ಯ ಕೊಡಬೇಡ್ರಿ. ಓಕೆ, ಡನ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ನೋಟ್ ಮಾಡ್ಕೊರಿ ಕ್ವಶನ್ಸು. ನೆಕ್ಸ್ಟ್ ಕೊನೆವರೆಗೂ ನೋಡಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ ನೋಡಿರಿ. 6 persons ಕ್ಯಾನ್ ಡೂ ಅ ವರ್ಕ್ ಇನ್ 7 days. 21% ವಿಲ್ ಫಿನಿಶ್ ದ್ಯಾಟ್ ವರ್ಕ್ ಇನ್ ಹೌ ಮೆನಿ ಡೇಸ್? ಅಂದರೆ ಏನು ಕೇಳತ್ತನವ? 6 ಜನ ಒಂದು ಕೆಲಸ 7 ದಿನದಾಗ ಮಾಡಿದ್ರೆ ಅದ ಕೆಲಸವನ್ನು 21 ಜನ ಎಷ್ಟು ದಿನದಾಗ ಮಾಡ್ತಾರೆ? ಅಂದ್ರೆ ಎಕ್ಸ್ ಈಕ್ವಲ್ ಟು 6 × 7 ಡಿವೈಡೆಡ್ ಬೈ 21. 7 1 7 3 3 1 3 2 ಅಂದ್ರೆ ಆ ಕೆಲಸವನ್ನು 2 ದಿನಗಳಲ್ಲಿ ಮುಗಿಸ್ತಾರೆ. ಹ್ಯಾಂಗೆ ರೀ ಸರ? ಯಾಕಂತಂದ್ರೆ ಜನಗಳು ಕಡಿಮೆ ಇದ್ದಾಗ ದಿನಗಳು ಹೆಚ್ಚಾಗ್ತವೆ. ಅದೇ ರೀತಿ ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಆಗ್ತವೆ. ಕಮ್ಮಿ ಆದನ ಓಕೆ, ಗೊತ್ತಾಯಿತು. ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಡನ್. ಹಾಂ, ಕಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿಯ ಮೇಲೆ ಕ್ವಶನ್ ಕೇಳಿದ್ದೀನಿ. ಕೇಳು ಚಾನ್ಸಸ್ ಐತಿ ಅಂತ ಹೇಳಿದ್ದು ನೋಡಿರಿ. ಶಾರ್ಟ್ಕಟ್ ಆಗಿ ಹೇಳ್ತೀನಿ, ಒಂದೇ ಸ್ಟೆಪ್ಪಲ್ಲಿ ಮುಗೀತದೆ. 10% ವಾರ್ಷಿಕ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ 30,000ದ ಮೊತ್ತಕ್ಕೆ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ನೋಡಿರಿ, ವೆರಿ ಸಿಂಪಲ್. 30,000 ಅದ ರೀ. ಓಕೆ, ಫಸ್ಟ್ ಲೈನ್ ಇದೆ. ಈಗ ಈ 30,000ಕ್ಕೆ ಒಂದನೇ ವರ್ಷಕ್ಕೆ 10% ಬಡ್ಡಿ ಅದ. ಇದ್ರ 30,000 10% ಅಂದ್ರೆ ಈ ಒಂದು 0 ಹರಿಸಿದ್ರೆ 10% ಆಗುತ್ತೆ, ಅಂದ್ರೆ 3,000 ಆಯ್ತು. 1 ವರ್ಷದ್ದು ಮುಗೀತಾ ಬಡ್ಡಿದು, 1 ವರ್ಷದ್ದು. ಸಾರಿ, 1 0 ಎಕ್ಸ್ಟ್ರಾ ಆಯಿತು. ಎಸ್, 3,000 ಆಯಿತಾ. ನೆಕ್ಸ್ಟು ಇನ್ನು ಎರಡನೇ ವರ್ಷಕ್ಕೆ ಅಂದಾಗ ಅದು 30,000ದ್ದು 3,000 ಫಸ್ಟ್. ಓಕೆ, ಆಮೇಲೆ ಈ ಚಕ್ರ ಬಡ್ಡಿ ಅಂದರೆ ಏನು ಹೇಳ್ರಿ? ಆ 1ನೇ ವರ್ಷಕ್ಕೇನು ಬಡ್ಡಿ ಆಗಿರ್ತಲ್ಲ ಅದ್ರದ್ದು ಬಡ್ಡಿ ಹಿಡಿತಾನೆ. ಇದ್ರ 10% ಅಂದರೆ ಎಷ್ಟಾಯಿತು? 300. ಅಂದರೆ ಈ ಕೂಡಿಸ್ರಿ 30,000ನ್ನ ಬಿಟ್ಟು ಇವುಗಳನ್ನು ಮಾತ್ರ ಕೂಡಿಸ್ಬೇಕು. ಯಾವನ್ನ? ಈ 3 ಕೂಡಿಸ್ರಿ. ಅಂದ್ರೆ 6,300. ನಿಮಗಾಗಿ 6,000 ಕೊಟ್ಟಿರ್ತಾನಿಲ್ಲಿ, ಅದಲ್ಲ. ಯಾಕಂದ್ರೆ ಚಕ್ರ ಬಡ್ಡಿ ಅಂದ್ರೆ ಹಿಂದಿನ ವರ್ಷದ ಬಡ್ಡಿಗೂ ಕೂಡ ಬಡ್ಡಿ ಸೇರಿಸ್ತಾರೆ. ಇದು ಶಾರ್ಟ್ಕಟ್ ಮೆಥಡು. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಹಾಂ, 39 ಅನುಪಾತ ಮತ್ತು ಸಮಾನುಪಾತ. ಏನು? ಎ ಅನುಪಾತ ಬಿ ಈಕ್ವಲ್ ಟು ಏನೈತ್ರಿ? ಎ ಅನುಪಾತ ಬಿ ಈಕ್ವಲ್ ಟು
7:9. ಅದೇ ರೀತಿ B ಅನುಪಾತ C = 5:7. ಈಗ ಅವ್ರು ಏನು ಕೇಳ್ಯಾರ, B, A ಮತ್ತು C ಕೇಳ್ಯಾರ. ಅದನ್ನು ಫಸ್ಟಿಗೆ 3 ಕಂಡುಹಿಡಿತೀವಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಗ್ಯಾಪ್ ಅದ ಅಂತಂದರೆ ಇಲ್ಲಿ ಇದ್ದಂಥ ಸಂಖ್ಯೆಯನ್ನು ಇಲ್ಲಿ ಬರಿಬೇಕು. ಓಕೆ, ಅದೇ ರೀತಿ ಇಲ್ಲಿ ಗ್ಯಾಪ್ ಅದ ಅಂದರೆ ಮುಂದಿನ ಸಂಖ್ಯೆಯನ್ನು ಹಿಂದೆ ಬರಿಬೇಕು. ಹಿಂದೆ ಖಾಲಿ ಇತ್ತನ ಮುಂದಿನ ಸಂಖ್ಯೆ ಬರಿಬೇಕು, ಮುಂದೆ ಖಾಲಿ ಇತ್ತನ ಹಿಂದಿನ ಸಂಖ್ಯೆಯನ್ನು ಬರಿಬೇಕು. ಓಕೆ, ಎಸ್. ಈಗ ನೋಡಿರಿ, 7 5 ಎಷ್ಟು? 35. 9 5 45. ಆಮೇಲೆ 9 7 63. ಅವ್ರು ಕೇಳಿದ್ದೇನು? A ಅನುಪಾತ C ಅಂತ ಕೇಳ್ಯಾರ. A ಅನುಪಾತ C ಅಂತ ನನಗೆ ಯಾವ್ದಾದ್ರು ಬೇಕೀಗ? ಇದೊಂದು ಬೇಕು, ಇದೊಂದು ಬೇಕು ಅಂತಂದ್ರೆ 35:63. ಇದನ್ನು 7ರಲ್ಲಿ ಭಾಗಿಸಿದ್ರೆ 7 5 35, 7 9 63. ಅಂದರೆ A ಅನುಪಾತ B ಅಂತಂದಾಗ, A ಅನುಪಾತ C ಅಂತಂದಾಗ ಅವು ಎಷ್ಟು ಸಿಂಪ್ಲಿಫೈ ಆಗ್ತಾವಲ್ಲ ಅಷ್ಟೆಲ್ಲ ಸಿಂಪ್ಲಿಫೈ ಮಾಡ್ಬೇಕು. ಒಂದ ಮಕ್ಕಳು ಎಲ್ಲಿವರೆಗೂ ಹೋಗ್ತಾವೆ? 2 ಅಲ್ಲಿವರೆಗೂ ಹೊಡಿಬೇಕು. 5:9. ಆಪ್ಷನ್ ನಂಬರ್ A. ಕೇಳಿದ ಪ್ರಶ್ನೆ ಅದ, ಲಕ್ಷ ಇರಲಿ. ಎಲ್ಲ ನಾನು 4 ಸೀರೀಸ್ ಏನು ಮಾಡೀನಿ ಅವೆಲ್ಲವೂ ಕೂಡ ಹಿಂದಿನ ವರ್ಷಗಳಲ್ಲಿ ಹಾಗೂ ವೆರಿ ವೆರಿ ಇಂಪಾರ್ಟೆಂಟ್ ಸಂಭವನೀಯ ಪ್ರಶ್ನೆಗಳಂತನ ತಿಳ್ಕೊಬೋದು. ಓಕೆ, ಡನ್. ನೆಕ್ಸ್ಟ್, ಇತರ ಜೋಡಿಗಳಿಗಿಂತ ಭಿನ್ನವಾಗಿರುವ ಸಂಖ್ಯೆಯ ಜೋಡಿ ಅಥವಾ ಗುಂಪನ್ನು ಆರಿಸಿ ಅಂತ ಕೇಳಿದ ಪ್ರಶ್ನೆ ಇದು. ಓಕೆ, ಚೂಸ್ ದ ನಂಬರ್ ಪೇರ್ ಆರ್ ಗ್ರೂಪ್ ವಿಚ್ ಈಸ್ ಡಿಫ್ರೆಂಟ್ ಫ್ರಾಮ್ ಅದರ್ಸ್. ಅಂದ್ರೆ 3 ಸೇಮ್ ಅದಾವ, ಒಂದು ಬೇರೆ ಆಗ್ತದೆ ಅಂತಂದ್ರೆ. ಈಗ ನೋಡಿರಿ, ಡಿವೈಡ್ ಮಾಡ್ಕೊತ ಬರ್ರಿ. 15 5 ಬರಿತೀನಿ ತಡ್ರಿ ದೊಡ್ಡ ಅಕ್ಷರಲ್ಲಿ. ಓಕೆ, ಇದು 32, ಆಮೇಲೆ 2, ಆಮೇಲೆ ಇದು 42 4, ಆಮೇಲೆ 36 6. ಈಗ ಇವನ್ನ ಡಿವೈಡ್ ಮಾಡ್ಕೊತ ಬರ್ತೀನಿ. 5 1, ಆಮೇಲೆ 5 3, 3 ಅನುಪಾತ 9. 2 1, 2 1 2 2 6 12. ನೆಕ್ಸ್ಟ್ 2 2, ಆಮೇಲೆ 2 21. ನೆಕ್ಸ್ಟ್ 6 1 6 6. ಇದ್ರಾಗ ಯಾವ್ದು ಬೇರೆ ಅನಿಸುತ್ತೆ ನೋಡ್ರಿ? ಇಲ್ಲಿ ಗೊತ್ತಾಗತ್ತೆ ನೋಡ್ರಿ. ಏನಂತಂದ್ರೆ ಇದು ಬೇರೆ ಅದ. ಯಾವುದು? ಇದು ಬೇರೆ ಅದ ನೋಡ್ರಿ. ಇಲ್ಲೆಲ್ಲ 1 1 1 ಐತಿ, ಇಲ್ಲಿ 2 ಬಂದೈತೆ ನೋಡ್ರಿ. ಹೌದಿಲ್ಲ? ಅಂದರೆ ಇದು ಡಿಫ್ರೆಂಟ್ ಅದ ಎಲ್ಲರಿಗಿಂತ. ಕೊಟ್ಟಂತಹ 4 ಆಯ್ಕೆಗಳಲ್ಲಿ ಇದು ಒಂದು ಬೇರೆ ಅದ. ಅಂದರೆ ಆಪ್ಷನ್ ನಂಬರ್ ಯಾವುದು? ಸಿ ಆಗುತ್ತೆ. ಓಕೆ, ಗೊತ್ತಾಯಿತು? ಕೇಳ್ಯಾರ ಕ್ವಶನ್ ಇದೆ. ನೆಕ್ಸ್ಟು, ಸರಾಸರಿ ಮೇಲೆ 7 ಗಂಡು ಮಕ್ಕಳ ಸರಾಸರಿ ವಯಸ್ಸು 20 ವರ್ಷ. ಫಸ್ಟಿಗೆ 7 ಮಂದಿ ತೊಗೊಂಡ್ರಿ. 7 ಮಂದಿದು ಎಷ್ಟದ? 20 ಅದ. ಅಂದರೆ ಎಷ್ಟಾಯ್ತು ಟೋಟಲು? 140 ಅದ್ರಾಗ 6 ಜನ ಗಂಡು ಮಕ್ಕಳ ಸರಾಸರಿ 19.5 ಅಂದ್ರೆ 19.5 ಅಂತಂದರೆ ಎಷ್ಟಾಯಿತು? 19.5 × 6 ಅಂತಂದ್ರೆ 117. ಈಗ 7 ಜನದ್ದು 140, 6 ಜನದ್ದು 117. ಅವ್ರು ಕೇಳಿದ್ದೇನು? 7ನೇ ವ್ಯಕ್ತಿಯ ವರ್ಷ ಎಷ್ಟು ಅಂತಂದಾಗ ಇಲ್ಲಿ ನೋಡ್ರಿ, ಈಗ 7 ಮಂದ್ಯಾಗ 6 ಮಂದಿದು ಕಳೆದ್ರೆ ಆ ಒಬ್ಬನ ಸಿಗ್ತತಿ. ಅಂದ್ರೆ 140ರಾಗ 117 ತೆಗೆದು ಬಿಡ್ರಿ. ಎಷ್ಟು ಬರುತ್ತೆ? 23. ಆ 7ನೇ ಒಬ್ಬ ಹುಡುಗನಲ್ಲ, ಒಂದು ವಯಸ್ಸಷ್ಟೇ 23 ವರ್ಷ. ಗೊತ್ತಾಯಿತು? ಇದು ಕೂಡ ಕೇಳಿದ ಪ್ರಶ್ನೆ. ಓಕೆ, ಡನ್. ನೆಕ್ಸ್ಟ್, ಈ ಲಾಸ್ಟ್ ಟೈಮ್ ಹುಡುಗರಿಗೆ ಈ ಥರ ಕ್ವಶನ್ಸ್ ಬಂದವ. ಈಗೇನು 842 ಈ ವೆರಿ ಸರ್ ಸಿಂಪಲ್ ಬಂದವ್ರಿ. ಕೆಲವೊಂದು ಮಂದಿಗೆ ಬರ್ತಾವೆ, ಕೆಲವೊಂದು ಹುಡುಗರಿಗೆ ಟೈಮು ಅವ್ರದ್ದು ಅಂಥವ ತಪ್ಪಾಕಿರ್ತಾರೆ ಕೆಲವು ಜನ. ಓಕೆ, ನೋಡಿ 7/10 ಇದು ಕೇಳಿದ್ದು ಕ್ವಶನ್. 7/10 = ಕ್ವಶನ್ ಮಾರ್ಕ್ ಯಾವುದೋ ಗೊತ್ತಿಲ್ಲ. ಎಕ್ಸ್ ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ 100 ಬರೀತೀರಿ. ಎಸ್. ಈಗ ಈ ಎಕ್ಸನ್ನು ಇಲ್ಲೇ ಇಟ್ಕೊಂಡು ಇದನ್ನು ಈ ಕಡೆ ಕರ್ಕೊಂಬಿಡ್ರಿ.
ಅಂದ್ರೆ ಏನಾಗುತ್ತೆ ನೋಡಿರಿ, ಎಕ್ಸ್ ಈಕ್ವಲ್ ಟು 7/10 ಇಂಟು 100. ಈ 0 ಹೋಯಿತು ಅಂದ್ರೆ 70. ಅಂದ್ರೆ 7/10 ಈಕ್ವಲ್ ಟು ಎಷ್ಟು ಪರ್ಸೆಂಟೇಜ್ ಈಕ್ವಲ್ ಆಗುತ್ತಾ ಅಂತ ಅದನ್ನ ಕೇಳ್ತಾರೆ ಅವರು. ಗೊತ್ತಾಯಿತು, 70%. ಡನ್. ಆನ್ಸರ್ ಎಷ್ಟು? 70. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್. ಇಫ್ ದ ಲೆಂತ್, ಈ ಟಾಪಿಕನ್ನು ಮಾಡಿರಿ ಅಂತ ಹೇಳತ್ತಾರೆ ಹುಡುಗರು. ಯಾವುದು? ಮೆನ್ಸುಲೇಷನ್ನು ಮಾಡ್ತೀನಿ. ಸ್ವಲ್ಪ ಕ್ವಶನ್ಸ್ ಎಲ್ಲ ರೆಡಿ ಮಾಡಿಕೊಂಡು ಪ್ರಿವಿಯಸ್ ಇಯರ್ ಕ್ವಶನ್ನು 23 ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಅವುಗಳನ್ನ ಕೂಡ ತಗೊತೀನಿ ಕ್ಲಾಸ್. 23 ಕ್ವಶನ್ಗಳು ಎಲ್ಲಿವರೆಗೂ ಎಲ್ಲ ಎಷ್ಟು ಸಲ ಎಕ್ಸಾಮ್ ಮಾಡೋಲ್ಲ ಇಂಡಿಯಾ ಒಳಗೆ ಅವೆಲ್ಲ ಕ್ವಶನ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಡನ್. ಓಕೆ. ಘನಾಕೃತಿಯ ಉದ್ದ ಮತ್ತು ಅಗಲ, ಒಟ್ಟು ಮೇಲ್ಮೈ ವಿಸ್ತೀರ್ಣ 3 ಕೊಟ್ಟಾರ. ಅದ್ರ ಎತ್ತರ ಕಂಡಿಡಿ ಅಂತಾರೆ. ಏನು ಕಂಡಿಡಿ ಅಂದಾರೆ? ಎತ್ತರವನ್ನು ಕಂಡಿಡಿ ಅಂತಾರೆ. ಕಂಡಿಡೀನಿ ರೀ. ಓಕೆ. ಏನು ಒಟ್ಟು ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಏನೈತಿ? ಟೋಟಲ್ ಸರ್ಫೇಸ್ ಏರಿಯಾ. ನಿನ್ನೆ ಫಾರ್ಮುಲಾ ಅದ ನೋಡಿ, ತೆಗೆದು ನೋಡಿ. 2 ಇಂಟು LB ಪ್ಲಸ್ BH ಪ್ಲಸ್ HR. ಓಕೆ, ಗೊತ್ತಾಯಿತು? ಹಾಂ. ಈಗ ಉದ್ದನೂ ಕೊಟ್ಟಾರ, L ಕೊಟ್ಟಾರ, B ಕೊಟ್ಟಾರ, H ಇಲ್ಲ, H ಕ್ವಶನ್ ಮಾರ್ಕ್. ಆಮೇಲೆ ಇದು ವಿಸ್ತೀರ್ಣ, ಟೋಟಲ್ ಏರಿಯಾ. ಓಕೆ. ನೆಕ್ಸ್ಟ್ ಇದ್ರೊಳಗೆ ಹಾಕ್ಕೊಂಡ್ರೆ ಪೇಜ್ ಒಳಗೆ ಬರ್ರಿ. ಟೋಟಲ್ ಎಷ್ಟು ಕೊಟ್ಟಾರ ವಿಸ್ತೀರ್ಣ? 1300 ಈಕ್ವಲ್ ಟು 2 ಇಂಟು L ಎಷ್ಟು ಅದ ರೀ? 15. L B 10. ಓಕೆ, ಪ್ಲಸ್ ಆಮೇಲೆ H ಗೊತ್ತಿಲ್ಲ, B ಇಂಟು H ಅದ. B ಎಷ್ಟದ? 10 ಅದ. 10 H ಗೊತ್ತಿಲ್ಲ, ಪ್ಲಸ್ ಆಮೇಲೆ L 15 H. ಡನ್. ಈ ಎರಡನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ರಿ ಅಂದ್ರೆ ಹಾಫ್ ಆಕತಿ. 1300 ಅರ್ಧ ಎಷ್ಟು? 650 ಈಕ್ವಲ್ ಟು 15 ಹತ್ತಲೆ 150 ಪ್ಲಸ್ 10 H ಮತ್ತು 15 H ಎಷ್ಟು ಆಯಿತು? 25 H. ಈ 150 ಈ ಕಡೆ ತೊಗೊಂಬಿಡ್ರಿ, ಇಲ್ಲಿ ಮೈನಸ್ ಆಗುತ್ತೆ, ಇದು ಡಿವೈಡೆಡ್ ಬೈ ಆಗುತ್ತೆ. ಓಕೆ, ಇಲ್ಲಿ ಇದು 650 ಮೈನಸ್ 150 ಎಷ್ಟಾಯಿತು? ಇಲ್ಲಿ 25H. ಇಲ್ಲಿ ಎಷ್ಟು ಉಳಿತು? 500 ಉಳಿತು. ಹೌದಾ? ಈಕ್ವಲ್ ಟು 25H ಅಂತಂದ್ರೆ 25H ಈಕ್ವಲ್ ಟು 500. H ಈಕ್ವಲ್ ಟು 500 ಡಿವೈಡೆಡ್ ಬೈ 25. ಹೌದಾ? 25 ಒಂದಲೇ, ಇದು 25. ಓಕೆ, 25 ಒಂದಲೇ 25, ಎರಡಲೇ 50, 1 0 ಅಂತಂದ್ರೆ H ಈಕ್ವಲ್ ಟು 20 ಸೆಂಟಿಮೀಟರ್. ಆಪ್ಷನ್ ನಂಬರ್ ಎಷ್ಟದ ನೋಡಿರಿ. ಮೆನ್ಸುಲೇಷನ್ ಮೇಲೆ 100% ಕ್ವಶನ್ ಅರೈಸ್ ಆಗೇ ಆಗ್ತಾವೆ. ಇದು ಕೇಳಿದ ಪ್ರಶ್ನೆ ಅದ, ಗೊತ್ತಿರಲಿ. ಕೇಳಿದ ಕ್ವಶನ್ ಅದ. ಓಕೆ, ಡನ್. ನೋಡಿರಿ, ಫಾರ್ಮುಲಾ ವೆರಿ ಇಂಪಾರ್ಟೆಂಟು. ಫಾರ್ಮುಲಾ ದಯವಿಟ್ಟು ಎಲ್ಲರೂ ನೆನಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಕೆಲವೊಂದು ಫಾರ್ಮುಲಾಸ್ ಅದನ್ನು ನಿಮ್ಗೆ ಸಿಂಗಲ್ ಲೈನ್ದಾಗ ಕ್ವಶನ್ ಕೇಳ್ಯಾರ. ಓಕೆ, ನೆಕ್ಸ್ಟ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ 30? ನಿನ್ನೆ ಫಾರ್ಮುಲಾಸ್ ಒಳಗೆ ಹೇಳಿನ್ಯ, ಟೇಬಲ್ ನೆನಪಿರ್ಬೇಕತ್ತೇಳಿ. ಕಾಸ್ 30 ಇದರ ಆಪ್ಷನ್ ಕೊಟ್ಟಿಲ್ಲಲ್ಲ, ಕೊಡ್ತೀನಿ. ಏನದ ನೋಡಿ, 0, 1/2, √3/2, 1. ಇಲ್ಲಿ ನಿಮ್ಮದು ಕಾಸ್ 30 ವ್ಯಾಲ್ಯೂ ಏನದ ರೀ? ನಿನ್ನೆ ಯಾರ ಕ್ಲಾಸ್ ನೋಡಿರಿ ಅಥವಾ ಟೇಬಲ್ ನೆನಪಿತ್ತಾರ ಗೊತ್ತಾಗುತ್ತೆ. √3 ಇಂಟು 2 ಇದು ಕಾಸ್ 30 ವ್ಯಾಲ್ಯೂ. ಟೇಬಲ್ ನೆನಪಿರ್ಬೇಕು. 100% ಒಂದು ಕ್ವಶನ್ ಅಂತೂ ಕೇಳಕ್ಕೆ ಆಗ್ತದೆ. ನೆಕ್ಸ್ಟ್. ಒಬ್ಬ ವ್ಯಕ್ತಿಯು 400 ಮಾವಿನ ಹಣ್ಣುಗಳ ಬೆಲೆಗೆ 320 ಮಾವಿನ ಹಣ್ಣುಗಳನ್ನು ಮಾರುತ್ತಾನೆ. ಅವನ ಲಾಭದ ಶೇಕಡ ಎಷ್ಟು ಅಂತಂದ್ರೆ ಫಸ್ಟಿಗೆ 400 ಅವಾಗ ಲಾಭ ಎಷ್ಟಾಗಿತ್ತು ಫಸ್ಟ್ ನೋಡೋಣ. ಲಾಭ 400 ಮೈನಸ್ 300 ಎಷ್ಟದ? 20 ಅದ. ಎಷ್ಟದ ಇಲ್ಲಿ? 80 ರೂಪಾಯಿ ಲಾಭ. ಅಂದ್ರೆ ಈಗ ಪರ್ಸಂಟೇಜ್ ಆಫ್ ಲಾಭ ನಿನ್ನೆ ಫಾರ್ಮುಲಾ ಹೇಳಿನ ಈಕ್ವಲ್ ಟು ಏನದ ರೀ? ಫಸ್ಟಿಗೆ ಒಂದು ಎಷ್ಟಾಗೈತೆ ಲಾಭ? 80. ಎಷ್ಟಕ್ಕಾಗೈತಿ? 320 ಹೌದಾ? ಇಂಟು 100.
ಡನ್. ಹಾಂ, ಈಗ ಎಷ್ಟಾಯಿತು? ಈ 0 ಈ 0 8 ಒಂದಲೇ ಆಮೇಲೆ 8 ಹಾಕ್ಲೆ 32, 4 ಒಂದಲೇ 4 2 8, 4 2 20. ಅಂದ್ರೆ ಅವಾಗ ಎಷ್ಟಾಗಿತ್ತು ಲಾಭ? 25%. ಇಲ್ಲೇ ನಿಮ್ಗೆ ಗೊತ್ತಾಕತ್ತೆ ನೋಡ್ರಿ, 400 ಬೆಲೆ ಐತಿ, ಅದು 320 ಮಾರೋಣ, ಎಷ್ಟು ಲಾಭ ಆಗೈತೆ ಅಂತಂದ್ರೆ ಈಗ ಟೋಟಲ್ 100%, ಇದೊಂದು 100%. ಹೌದಾ? ಇದ್ರಾಗ ಎಷ್ಟು ಮಾಡ್ಯಾನ? 80. ಅಂದ್ರೆ 400ಕ್ಕೆ 80 ಅಂದ್ರೆ ಎಷ್ಟು ಭಾಗ ಆಕೈತ್ರ? 5 ಅಕ್ಕವ. ಹೌದೋ ಇಲ್ಲೋ? ಇವು 80, ಇವು 80, 80, 80, 80. ಅಂದ್ರೆ ಒಂದೊಂದು 25% ಅವನಿಗೆ ಇಷ್ಟು ಲಾಸ್ ಆಗೈತಿ. ಹೌದಿಲ್ಲ? 4 ಆಗ್ತಾವೆ, ಸಾರಿ 5 ಮಾಡಿನ. ಹಾಂ, ಓಕೆ. ಅವನಿಗೆ ಎಷ್ಟು ಒಂದು ಭಾಗ ಹೋಗೈತೆ ಅಂತಂದ್ರೆ ಅದು 80 ಅಂತಂದ್ರೆ ಅದೆಷ್ಟು ಹೇಳ್ರಿ? 25% ಅವನಿಗೆ ಲಾಸ್ ಆಗೈತಿ ಅಂತಂದ್ರೆ. ಓಕೆ, ಗೊತ್ತಾಯಿತು? ಡನ್ ಡನ್ ನೋಡ್ರಿ. ಓಕೆ, ಹಾಂ, ಇನ್ನು ರೀಸನಿಂಗ್ ನೋಡ್ರಿ ಏನದ ಕ್ವಶನ್. ಎಲ್ಲವೂ ಕೇಳಿದ ಪ್ರಶ್ನೆಗಳದವ, ಅರ್ಧಂಬರ್ಧ ವಿಡಿಯೋ ನೋಡಬೇಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ನಿನಗೆ ಯೂಸ್ ಆಗ್ಲಿಕ್ಕಂದ್ರೆ ಹೇಳ್ರಿ, ಎಕ್ಸಾಮ್ ಮುಗಿದ್ಮೇಲೆ ಪ್ರೀವಿಯಸ್ ಎಷ್ಟು ನಿಮಗೆ ಕ್ಲಾಸಸ್ ಮಾಡಿಲ್ಲ ಟಾಪಿಕ್ಸ್ ವೈಸ್ ಆಗಲಿ, ಅದೇ ರೀತಿ ಇವು ಕ್ವಶನ್ಗಳನ್ನು ನಿಮಗೆ ಸಿರೀಸ್ಗಳನ್ನಾಗಿ ಮಾಡತ್ತಿಲ್ಲ, ನಿಮಗೆ ಇವು ಯೂಸ್ ಆಗ್ಲಿಕ್ಕಂದ್ರೆ ಹೇಳ್ರಿ. ಓಕೆ, ಡನ್. ಇಲ್ಲೇನದ ನೋಡ್ರಿ. ಏನೈತಿ ನೋಡೋಣ್ರಿ. ಹಾಂ, ಡಾರ್ಕ್ ಈವ್ನಿಂಗ್. ಡಾರ್ಕ್ನೆಸ್, ಕತ್ತಲು ಯಾವಾಗ ಸ್ಟಾರ್ಟ್ ಆಗಕ್ಕೆ ಚಾಲು ಆಕತ್ರಿ? ಸಂಜಿಕ್, ಈವ್ನಿಂಗ್, ಸಂಜೆ. ಓಕೆ, ಲೈಟ್, ಬೆಳಕು ಯಾವಾಗ ಸ್ಟಾರ್ಟ್ ಆಗತ್ತೆ? ಡೇ ಅಂತ ಫಸ್ಟ್ ಆಪ್ಷನ್ ಅದ, ಬರಂಗಿಲ್ಲ ರೀ. ಯಾಕಂದರೆ ಲೈಟ್ ಯಾವಾಗ ನಿಮಗೆ ಬೆಳಕಾಗಕ್ಕೆ ಸ್ಟಾರ್ಟ್ ಆಗತ್ತೆ? ಬೆಳಗ್ಗೆ. ಹೌದಾ? ಆಪ್ಷನ್ ನಂಬರ್ ಬಿ ನೋಡಿರಿ. ನೀವು ಅಂಡರ್ಸ್ಟ್ಯಾಂಡಿಂಗ್ ಈಸಿ ಅನ್ನಿಸ್ತಾವ, ನಿಮಗೆ ಹುಚ್ಚು ಮಾಡಿಬಿಡ್ತಾವೆ. ಸಮಾಧಾನಲೇ ವಿಚಾರ ಮಾಡಬೇಕು. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣ್ರಿ. ಹಾಂ, ಇದು ನಂಬರ್ಸ್ ಮೇಲೆ, ಅದು ಶಬ್ದಗಳ ಮೇಲೆ, ಇದು ನಂಬರ್ಸ್ ಮೇಲೆ. ಏನೇನದ ನೋಡಿರಿ. 10 ಇದ್ದದ್ದು 99 ಆಯಿತು. ಅದು ಇನ್ನು 9 ಇದ್ದದ್ದು ಎಷ್ಟಾಗುತ್ತೆ? ಇಲ್ಲಿ ಒಂದು ವಿಚಾರ ಮಾಡಿರಿ. 10 ಇದ್ದದ್ದು ಹೆಂಗೆ 99 ಆಯ್ತು ಅಂತಂದ್ರೆ 10 ಸ್ಕ್ವೇರ್ ಮಾಡ್ಯಾರ -1. 10 ಸ್ಕ್ವೇರ್ ಎಷ್ಟು? 100 -1 ಎಷ್ಟು ಬಂತು? 99. ಅದ ಇಲ್ಲೈತಿ. ಈಗ ನಾನು ಇದನ್ನು ಏನು ಮಾಡ್ಬೇಕು ರೀ? 9 ಸ್ಕ್ವೇರ್ ಮಾಡಿ -1 ಮಾಡಬೇಕು. 99 ಎಷ್ಟು? 81 -1 ಎಷ್ಟಾಯಿತು? 80. ಆಪ್ಷನ್ ನಂಬರ್ ಬಿ ನೋಡಿರಿ. ವಿಚಾರ ಮಾಡ್ಬೇಕು ರೀ, ಪಟ್ನ ಅವಸರ ಯಾವುದಾದ್ರೂ ಹಾಕಬಾರ್ದು. ಓಕೆ, ಡನ್ ಡನ್. ಸಿರೀಸ್. ಈ ಪ್ರಶ್ನೆ ಒಂದು 4 ಟೈಮ್ಸ್ ರಿಪೀಟ್ ಆಗೈತಿ. ಓಕೆ, ಗೊತ್ತಿಲ್ಲ ಯಾಕೆ ಹೇಳತ್ತೀನಿ, ಬರೋ ಚಾನ್ಸಸ್ ಇರ್ಬೋದು. ಏನು? ಸಿರೀಸ್ ಅದ. ಇದು ನೀವು ನಂಬರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬೆಸ ಸಂಖ್ಯೆಗಳಿದಾವೆಲ್ಲ, ಆದ್ರೆ 7 ಆದಮೇಲೆ ಯಾವ್ದು ಬರುತ್ತೆ? 9 ಬೆಸ ಸಂಖ್ಯೆ. ಈಸಿ ಅನಿಸುತ್ತೆ, ಆದ್ರೆ ಅಲ್ಲಿ ಕೂಡ ನೀವು ಅವಸರನಾಗ ಟೆನ್ಷನ್ ಒಳಗೆ ಏನು ಮಾಡ್ತೀರಿ? ಹೋಗಿ ಹಾರಿಸ್ತೀರಿ. ಓಕೆ, ಡನ್. ನೆಕ್ಸ್ಟ್, ಇದು ಸಿರೀಸ್ ಅದ ನೋಡ್ರಿ. ಇದು ಕೂಡ 4 ಟೈಮ್ಸ್ ರಿಪೀಟ್ ಆಗೈತಿ, ಗೊತ್ತಿರಲಿ. 0, 9, 26, 65. ಓಕೆ, ವಾಪಸ್ ಬರೀಬೇಡ, ಅಲ್ಲಿ ಸಾಲ್ವ್ ಮಾಡೋಣ. ಈಗ ಇಲ್ಲಿ ನೋಡಿ, ಈ 0 ಐತಲ್ಲ, 0 ಹೆಂಗೆ ಬಂತು? ಓಕೆ, 1³ -1 ಮಾಡ್ಯಾನ ಅಂದರೆ ಎಷ್ಟಾಯಿತು? 0. 1 - 1 ಅಂದ್ರೆ 0. ನೆಕ್ಸ್ಟ್ ಏನು ಮಾಡ್ಕೊತ ಹೋಗ್ಯಾನ ನೋಡ್ರಿ. 9 ಅದಲ್ಲ, 9 ಇದ್ದದ್ದು 1 ಆದಮೇಲೆ 2 ತೊಗೊಂಡಾನ. 2³ +1 ಮಾಡ್ಯಾನ. 1 ಮೈನಸ್ ಮಾಡ್ಯಾನ, 1 ಪ್ಲಸ್ ಮಾಡ್ಯಾನ. ಅಂದ್ರೆ 8 + 1 ಅಂದ್ರೆ 9 ಬಂದೈತಿ. ನೆಕ್ಸ್ಟ್ 26 ಅದ. 26 ಅಂದ್ರೆ 3³ -1. ಯಾಕೆ ಹೇಳಿ? ಹಿಂದೆ ಪ್ಲಸ್ ಆಗೈತಿ. 27 - 1 ಅಂದರೆ ಎಷ್ಟು? 26.
ನೆಕ್ಸ್ಟ್ ಲಾಸ್ಟ್ ಒನ್ 65 ಅದ ಅಂದ್ರೆ 4q + 1 ಅಂದ್ರೆ 64 + 1 ಎಷ್ಟು ಬಂತು 65 ಬಂತು. ಇನ್ನು ನೆಕ್ಸ್ಟ್ ಬರುವಂಥದ್ದು ಏನು ಮಾಡಬೇಕು, ಇಲ್ಲಿ 4 ಆಗೈತಂದ್ರೆ ಇಲ್ಲಿ ಯಾವ್ದು ಬರಬೇಕು 5ರ ಕ್ಯೂಬು, ಇಲ್ಲಿ ಪ್ಲಸ್ ಆಗೈತಂದ್ರೆ -1 ಅಂದ್ರೆ 125 - 1 ಅಂತಂದ್ರೆ 124. ಹೌದಾ? ಆಪ್ಷನ್ ನಂಬರ್ ಸಿ ನೋಡ್ರಿ. ಕ್ಯೂಬ್ ಎದಕ್ಕೆ ಗೊತ್ತಿರ್ಬೇಕು, ಸ್ಕ್ವೇರ್ ಎದಕ್ಕೆ ಗೊತ್ತಿರ್ಬೇಕು, ಇದಕ್ಕೆ ಗೊತ್ತಿರ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಕ್ವಶನ್ಗಳನ್ನು ನೋಟ್ ಮಾಡ್ಕೊಂಡು ಆಮೇಲೆ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇನ್ನೊಂದು ಕ್ವಶನ್ ಅದು ಏನು ಬ್ಲಡ್ ರಿಲೇಷನ್ ಮೇಲೆ ಅದ. ಈ ಕ್ವಶನ್ ಕೂಡ ಒನ್ ಟೈಮ್ ಬಂದದ, ಈ ಸಲ ಬರೋದು ಚಾನ್ಸಸ್ ಇರ್ತಾವೆ, ಅದಕ್ಕೋಸ್ಕರ ನಿಮಗೆ ಹೇಳಿದ್ವಿ. ಓಕೆ, ನೆಕ್ಸ್ಟ್ ನೋಡಿ ಏನದ, ಮಹೇಶನ ಮಗ ಸುರೇಶ್. ಫಸ್ಟಿಗೆ ಮಹೇಶನ ಮಗನ ಸುರೇಶನ ಬರೆಯೋದು. ಓಕೆ, ಮಹೇಶನ ಮಗ ಸುರೇಶ, ಮಗ ಪ್ಲಸ್ದಾಗ ಬರ್ತೀನಿ. ಓಕೆ, ನೆಕ್ಸ್ಟು ಸುರೇಶ್ ಸಿಯಾಳನ್ನು ಮದುವೆ ಆಗಿದ್ದ. ಯಾರನ್ನ ಮದುವೆ ಆಗ್ಯಾನ? ಸಿಯಾಳನ್ನು ಮದುವೆ ಆಗಿ. ಯಾರನ್ನ? ಸಿಯಾ, SI, ಮತ್ತು ಕನ್ಫ್ಯೂಸ್ ಮಾಡ್ಕೊಬಿಟ್ರಿ. ಸಿಯಾಳನ್ನು ಮದುವೆ ಆಗ್ಯಾನ. ಓಕೆ, ಅವ್ರು ಯಾರು? ಅವಳ ಸಹೋದರಿ ಜಿಯಾ. ಯಾರ ಸಹೋದರಿ ಹೇಳ್ರಿ? ಯಾರ ಸಹೋದರಿ? ಹಾಂ, ಅವಳ ಸಹೋದರಿ ಜಿಯಾ ಸುರೇಶ್ ಸಹೋದರನ ಅಮರ್ನನ್ನು ಮದುವೆ ಆಗಿದ್ದ. ಅಂದ್ರೆ ಸುರೇಶ್ ಸಹೋದರ ಯಾರ್ರಿ? ಅಮರ್. ಇವನು ಯಾರು ಮದುವೆ ಆಗ್ಯಾರಂದ್ರೆ ಜಿಯಾ ಆಗ್ಯಾಡ್ರಿ. ಯಾರು? ಜಿಯಾ. ಕ್ವಶನ್ ಅರ್ಥ ಆಗೈತಿ? ಹಾಂ, ಅಂದ್ರೆ ಏನು ಹೇಳತ್ತಾರಂದ್ರೆ ಇವರಿಬ್ಬರು ಗಂಡ ಹೆಂಡ್ತಿರೆ. ಗಂಡ ಹೆಂಡ್ತಿ ಇದ್ದಿದ್ದು ನೀವು ಈಕ್ವಲ್ ಟು ಮಾರ್ಕರೇ ಹಾಕೋರಿ, ಇಲ್ಲ ಡಬಲ್ ಏರೋ ಮಾರ್ಕರೇ ಹಾಕೋರಿ. ಓಕೆ, ಏನು ನೋಡ್ರಿ, ಫಸ್ಟ್ನೇದು ಮಹೇಶನ ಮಗ ಸುರೇಶ್. ಓಕೆ, ಸುರೇಶ್ ಇದ್ದವ ಸಿಯಾಳನ್ನು ಮದುವೆ ಆಗ. ಈ ಸಿಯಾಳ ಸಹೋದರ ಏನು ಮಾಡ್ಯಾನ? ಇವಳ ಸಹೋದರಿ ಜಿಯಾಳನ್ನು ಮದುವೆ ಆಗ. ಹಂಗಾದ್ರೆ ಅವ್ರು ಏನು ಕೇಳತ್ತಾರಂದ್ರೆ ಈಗ ಇವರಿಬ್ಬರಿಗೂ ರಿಲೇಷನ್ ಏನು? ಜಿಯಾ ರಿಲೇಟೆಡ್ ಟು ಮಹೇಶ್. ಯಾರಿಗೆ? ಜಿಯಾ ಮತ್ತು ಮಹೇಶ್ ಹೇಗೆ ಸಂಬಂಧ ಹೊಂದಿದ್ದಾರೆ? ಜಿಯಾ ಮತ್ತು ಮಹೇಶರು ಹೆಂಗೆ ಸಂಬಂಧ ಹೊಂದ್ಯಾರ? ಹೆಂಗೆ ಹೊಂದ್ಯಾರ ಕಮೆಂಟ್ ಮಾಡ್ತೀರಿ? ಜಿಯಾ ಮತ್ತು ಅದೇ ಜಿಯಾ ಮತ್ತು ಮಹೇಶ ಹೆಂಗೆ ಹೊಂದ್ಯಾರ ನೋಡ್ರಿ. ಇವರು ಇಬ್ಬರು ಏನು? ಇವರು ಮಗ. ಯಾರಿಗೆ? ಇವರು ಮಗ. ಹೌದಾ? ಈ ಮಗನ ಹೆಂಡತಿ. ಹೌದಾ? ಮಗನ ಹೆಂಡತಿ. ಹೌದಾ? ಈತನ ಸಹೋದರ ಅಂತಂದ್ರೆ ಈಗ ಈಕಿ ಸೊಸಿನ ಆಗ್ತಾಳಿಲ್ಲ? ಹೌದೋ ಇಲ್ಲೋ? ಅಣ್ಣ ತಮ್ಮ ಆದಾರ, ಅವರಿಬ್ಬರಿಗೆ ಮದುವೆ ಆಗೈತಿ ಅಂದ್ರೆ ಇವ್ರು ಸೊಸಿನ ಹಾಕ್ತಾರೆ ಅಂದ್ರೆ ಏನಾಗ್ತಾರೆ? ಡಾಟರ್ ಇನ್ ಲಾ. ಏನಾಗ್ತಾರೆ? ಡಾಟರ್ ಇನ್ ಲಾ. ಆಪ್ಷನ್ ನಂಬರ್ ಎ ಅಂದ್ರೆ ಸೊಸೆ. ಇಲ್ಲೇ ಐತ್ಲ, ನೋಡಿದ್ರೆ ಗೊತ್ತಾಗತ್ತೆ. ಹೌದಾ? ಸ್ವಲ್ಪ ಕನ್ಫ್ಯೂಷನ್ ಕೇಳೋಣ. ಎಲ್ಲೋ UP ಎಲ್ಲೂ ನಡೆದಂತಹ ಆರ್ಮಿ ಪರೀಕ್ಷೆಯಲ್ಲಿ ಸಿಕ್ಕಂತಹ ಪ್ರಶ್ನೆ, ಸೊ ಗೊತ್ತಿರಲಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ತರಹದ ಪ್ರಶ್ನೆಗಳದಾವ. ಇವು ಸಂಭವನೀಯ ಪ್ರಶ್ನೆಗಳು. ಹಾಗೂ ನಿಮ್ಗೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ತಲೆ ಒಳಗೆ ಸ್ವಲ್ಪ ನೋಡ್ಕೊತ ಹೋಗ್ರಿ, ಸ್ಟ್ರೆಸ್ ತೊಗೋಬೇಡ್ರಿ, ಆರಾಮ್ ಮಾಡ್ಕೊತ ಹೋಗ್ರಿ. ಓಕೆ, ಅದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಇದೇ ಥರ ಪ್ರಶ್ನೆಗಳು, ಅದೇ ರೀತಿ ಮೆನ್ಸುಲೇಷನ್ ಚಾಪ್ಟರ್ನ ಮಾಡೋಣ ಅಂತೀರಿ, ಅದನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಪ್ರಿವಿಯಸ್ ಇಯರ್ ಕ್ವಶನ್ಗಳು ಎಷ್ಟೆಷ್ಟು ಅದಾವಲ್ಲ ಅವುಗಳೆಲ್ಲ ನಿಮ್ಗೆ ಒಂದು ಕ್ಲಾಸಲ್ಲಿ ಕ್ವಶನ್ಗಳನ್ನು ಕೊಟ್ಟು ನೀವು ಸಾಲ್ವ್ ಮಾಡಬೇಕು. ಓಕೆ, ಮಾಡ್ತೀನಿ ಮತ್ತೆ. ಓಕೆ, ಡನ್. ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದಕ್ಕೆ ವಿಡಿಯೋ ಶೇರ್ ಮಾಡಿರಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಓದಾತಾರಲ್ಲ, ಅಗ್ನಿವೀರ್ಗೆ ಓದಾತಾರಲ್ಲ ಅವರೆಲ್ಲರಿಗೂ ವಿಡಿಯೋಸನ್ನು ಶೇರ್ ಮಾಡಿರಿ. ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್
ಕ್ವಶನ್ಗಳನ್ನು 4 ಕ್ಲಾಸ್ಗಳಲ್ಲಿ ನಿಮಗೆ 4 ಕ್ವಶನ್ ಟೈಪ್ ಆಗಿ ಕ್ವಶನ್ ಪ್ಯಾಟರ್ನ್ಗಳಾಗಿ ನಿಮ್ದು ಯಾವ ರೀತಿ ಇರ್ತಾವೋ ಅದೇ ರೀತಿ ಕ್ವಶನ್ ಪ್ಯಾಟರ್ನ್ ಸಿ ಮತ್ತು ಡಿ ಸೆಕ್ಷನ್ಗಳಾಗಿ ತೊಗೊಂಡು ನಿಮಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಇದೇ ರೀತಿ ಮತ್ತೆ ನಿಮ್ಮದು ಏನಾದರೂ ಕ್ವಶನ್ಗಳನ್ನು ಕಳಿಸ್ರಿ, ನಾನು ನೆಕ್ಸ್ಟ್ ಕ್ಲಾಸ್ ಮಾಡುವಾಗ ನಿಮಗೆ ಅವುಗಳನ್ನ ಫಸ್ಟ್ ಹೇಳ್ಕೊಂಡು ಮುಂದೆ ಹೋಗೋಣ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್.